ನಮಸ್ಕಾರ, ನನ್ನ ಹೆಸರು ಕಿರಣ್ ಕುಮಾರ್ ಎಸ್ ಎನ್ ಅಂತ. ಸಿದ್ದಾಪುರ, ಪಾಳ್ಯ ಹೋಬಳಿ, ಆಲೂರು ತಾಲೂಕು, ಹಾಸನ ಡಿಸ್ಟಿಕ್ ಬರುತ್ತೆ. ನಾನೀಗ ನಿಮಗೆ ಹಿಪ್ಲಿ ಗಿಡಕ್ಕೆ ಆಥೋಟ್ರೋಫಿಕ್ ಮೆಣಸನ್ನು ಹೇಗೆ ಕಸಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಹಿಪ್ಲಿ ಗಿಡ ನಾನು ಮೊದಲು ತಂದು ಹಾಕಿದಾಗ ಒಂದು ಕಡ್ಡಿ ಇರುತ್ತೆ, ಅದ್ರ ಪಕ್ಕ ತುಂಬ ಬ್ರ್ಯಾಂಚಸ್ ಬರ್ತವೆ. ಆ ಬ್ರ್ಯಾಂಚಸ್ಸಲ್ಲಿ ನಿಮಗೆ ಹೆಲ್ತಿ ಇರೋದು ಒಂದು ಬ್ರ್ಯಾಂಚಸ್ ಬೇಕಾ, 2 ಬ್ರ್ಯಾಂಚಸ್ ಬೇಕಾ ಬಿಡ್ಕೊಂಡ್ರೆ ಅದು ಬಲ್ತ ಮೇಲೆ ನೀವು ಕಸಿ ನೀವೇ ಮಾಡ್ಕೋಬೋದು ಕೂತ್ಕೊಂಡು ಮನೆಯಲ್ಲಿ. ಮೊದಲು ಹಿಪ್ಲಿ ಗಿಡನೂ ಹಿಂಗೆ ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಬಲ್ತಿದೆಯೋ ಇಲ್ಲ ಎಳೆದೋ ಅಂತ ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನೀವು ಮಾಡಬೇಕಾದ್ರೆ ಸ್ವಲ್ಪ ಬಲ್ತಿರಬೇಕು, ಪೂರ್ತಿ ಎಳೆದಾದರೆ ಆಗಲ್ಲ, ಈ ಥರ ಬಗ್ಗಬಾರ್ದು. ಬಗ್ಗುತ್ತೆ ಆದರೆ ಸ್ವಲ್ಪ ನೋಡಿ ಈ ಟೈಪ್ ಇದ್ದರೆ ಮಾಡಬೇಕು. ಕೆಳಗಡೆ ಫಸ್ಟು ಎಲೆ ಎಲ್ಲ ರಿಮೂವ್ ಮಾಡ್ಕೊಳ್ಳಿ. ಹೀಗೆ ರಿಮೂವ್ ಮಾಡ್ಕೊಂಡು ಈ ಬಲ್ತಿರೋ ಜಾಗ ಎಲ್ಲಿದೆ ಅಲ್ಲಿಗೆ ಕಟ್ ಮಾಡಿ, ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ ಹಿಂಗೆ. ಅದಾದ ನಂತರ ಇದನ್ನು ವಿ ಶೇಪಾಗಿ ಸ್ಕಿನ್ ಮಾಡ್ಕೋಬೇಕು ನೀವು. ಒಂದೂವರೆ 2 ಇಂಚವರೆಗೆ ಸ್ಕಿನ್ ಮಾಡ್ಕೊಳ್ಳಿ. ಇದೇ ಥರ ನೀವು ಬೇಕಾದರೆ ಮೆಣಸನ್ನ ವಿ ಶೇಪ್ ಮಾಡಿಕೊಂಡು ಹಿಪ್ಲಿಯ ಮಧ್ಯಕ್ಕೆ ಸೀಳ್ಬಿಟ್ಟು ಮಾಡ್ಬೋದು. ಅದಕ್ಕಿಂತ ಇದು ಮೆಥಡು ಚೆನ್ನಾಗಿದೆ ಮಾಡೋದು. ಇದು ಆಥೋಟ್ರೋಫಿಕ್ ಮೆಣಸು ನಾವು ಬೆಳಗ್ಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಅವತ್ತೇ ಕಸಿ ಕಟ್ಟಬೇಕು. ಮಾರನೇ ದಿವಸ ಕಸಿ ಕಟ್ಟಿದ್ರೆ ನಿಮಗೆ ಸಕ್ಸಸ್ ರೇಟ್ ಕಮ್ಮಿ ಇರುತ್ತೆ. ಅವತ್ತು ಎಷ್ಟಾಗುತ್ತೋ ನಿಮಗೆ ಅವತ್ತು ಎಷ್ಟು ಬೇಕೋ ಅಷ್ಟು ಮಾತ್ರ ನೀವು ಆಥೋಟ್ರೋಫಿಕ್ ಕಟ್ ಮಾಡ್ಕೊಂಡು ಬಂದು ಇಟ್ಕೋಬೇಕು. ಇದನ್ನು ಮಧ್ಯಕ್ಕೆ ಸಿಗಿಬೇಕು. ಹೀಗೆ ನೋಡಿ, ಅಲ್ಲೆಷ್ಟು ಸ್ಕಿನ್ ಮಾಡಿರ್ತೀವಿ ಅಷ್ಟು ಸಿಕ್ಕಿದ್ಬಿಟ್ಟು ನಿಧಾನವಾಗಿ ಇಲ್ಲಿ ನೋಡಿ ಈ ಥರ ಸಿಗಿಸ್ಬೇಕು. ಅದು ಎಲ್ಲಿವರೆಗೂ ಸಿಗದಿರ್ತೀವಿ ಇಲ್ಲಿವರೆಗೂ ಈ ಥರ ಸಿಗಿಸಿದರೆ ಕರೆಕ್ಟ್ ಆಗುತ್ತೆ. ಇದಕ್ಕೀಗ ನಾವು ಪ್ಲಾಸ್ಟಿಕ್ ಕಟ್ಟಬೇಕು ಟೈಟಾಗಿ. ಅದು ಆ ಸ್ಕಿನ್ ಮಾಡಿರೋ ಜಾಗಕ್ಕೆ ಇದು ಹೋಗಬಾರ್ದು, ಗಾಳಿ ಆಡಬಾರ್ದು. ಗಾಳಿ ಆಡಿದರೆ ನಿಮಗೆ ಅದು ಕಸಿ ಹಿಡಿಯೋದಿಲ್ಲ. ನಿಮಗೆ ಈ ಥರ ಆಥೋಟ್ರೋಫಿಕಲ್ಲಿ ಮಾಡಿದರೆ ಏನು ಬೆನಿಫಿಟ್ ಅಂದರೆ, ನಿಮಗೆ ಈ ವರ್ಷ ಮಾಡಿದರೆ ನೆಕ್ಸ್ಟ್ ಇಯರು ನಿಮಗೆ ಕ್ರಾಫು ಬಡ್ಡಿನೆಲ್ಲ ಬರುತ್ತೆ ಮತ್ತು ಬುಷ್ಷಾಗಿ ಬರುತ್ತೆ ಗಿಡ. ನೀವು ರನ್ನರೆಲ್ಲ ಮಾಡಿದರೆ ಸ್ವಲ್ಪ ತೋರಿಸ್ತೀನಿ ನೆಕ್ಸ್ಟು. ಸ್ವಲ್ಪ ಗ್ಯಾಪ್ ಜಾಸ್ತಿ ಬರುತ್ತೆ, ಕೆಳಗಡೆ ಬುಷ್ ಆಗೋಲ್ಲ ಗಿಡ, ಮೇಲ್ಗಡೆ ಹೋಗಿ ಬುಷ್ ಆಗುತ್ತೆ. ನೀವು ಆಥೋಟ್ರೋಫಿಕಲ್ಲಿ ಮಾಡಿದರೆ ಕೆಳಗಡೆಯಿಂದಲೇ ಬುಷ್ ಆಗಿರುತ್ತೆ. ಮತ್ತು ಹಿಪ್ಲಿ ಗಿಡ ನೀವು ಅಡಿಕೆ ತೋಟದಲ್ಲಿ ಬೆಳೆದ್ರೆ ಚೆಂದ, ಯಾಕೆಂದರೆ ಅದಕ್ಕೆ ತುಂಬ ಜಾಸ್ತಿ ನೀರು ಬೇಕು. ಶೀತಾಂಶ ಜಾಗದಲ್ಲಿ ನಿಮಗೆ ಎಲ್ಲಿ ಜಾಸ್ತಿ ನೀರು ಹರಿಯುತ್ತೆ ಆ ಪ್ಲೇಸಲ್ಲಿ ನೀವು ಹಿಪ್ಲಿ ಗಿಡ ಹಾಕ್ಕೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ. ಮಾಮೂಲಿ ಮೆಣಸು ಹಾಕಿದ್ರೆ ಶೀತಕ್ಕೆ ಬರಲ್ಲ. ಹಿಪ್ಲಿ ಗಿಡ ನೀವು ಶೀತಕ್ಕೆ ಮಳೆಗೆಲ್ಲ ಹೆದರೋದಿಲ್ಲ. ಆ ಜಾಗದಲ್ಲಿ ನೀವು ಮಾಡ್ಕೋಬೇಕು. ಈ ಥರ ಮಾಡಿ ಕ್ಯಾಂಡಿ ಕವರ್ ಅಂತ ಸಿಗುತ್ತೆ, ಕ್ಯಾಂಡಿ ಕವರ್ ಹಾಕಬೇಕು. ಕ್ಯಾಂಡಿ ಕವರು ಅದು ನಾವು ನರ್ಸರಿಲೇ ಮಾಡ್ತೀವಲ್ಲ, ಪೂರ್ತಿ ಕವರ್ ಮಾಡ್ತೀವಲ್ಲ ಆ ಥರ ಇದಕ್ಕೆ ಪೂರ್ತಿ ಕವರ್ ಮಾಡೋಕ್ಕಾಗಲ್ವಲ್ಲ. ನಾವೇನು ಕಸಿ ಕಟ್ಟಿರ್ತೀವಿ ಆ ಜಾಗದಿಂದ ಕೆಳಗಡೆವರೆಗೂ ಪೂರ್ತಿ ಗಾಳಿ ಹಾಡ್ದಾಗ ಮಾಡಬೇಕು. 21 ದಿವಸದಿಂದ 25 ದಿವಸಕ್ಕೆ ಇಲ್ಲಿ ಚಿಗುರು ಬರುತ್ತೆ ಮಾಮೂಲಿ. ಆ ಚಿಗುರು ಬಂದಮೇಲೆ ಇದನ್ನು ರಿಮೂವ್ ಮಾಡಬೇಕು. ರಿಮೂವ್ ಮಾಡಿ ಒಂದು 10 ತಿಂಗಳು 11 ತಿಂಗಳಾದಮೇಲೆ ಇದು ಪ್ಲಾಸ್ಟಿಕ್ ಕಟ್ಟಿರ್ತೀವಲ್ಲ, ಇಲ್ಲಿ ಒಂದು ಬ್ಲೇಡ್ ಹಿಂಗೆ ಹೊಡೆದ್ರೆ ಆ ಪ್ಲಾಸ್ಟಿಕ್ ಓಪನ್ ಆಗುತ್ತೆ, ಅದ್ರ ಆಗುತ್ತೆ. ಮತ್ತೆ ಹಿಂಗೆ ಕಟ್ಟಿರ್ತಿರಲ್ಲ, ಇದನ್ನು ಬಿಸಿಲಿಗೆ ಬಿಡಬಾರ್ದು. ಒಂದು ದಾರ ತಗೊಂಡು ಬಿಸಿಲಿಗೆ ಅದ್ರದಕ್ಕೆ ಸ್ವಲ್ಪ ನೆರಳಾಶ್ರಯ ಮಾಡಬೇಕು, ಯಾಕೆಂದರೆ ಸುಟ್ಬಿಡುತ್ತೆ ಬಿಸಿಲಿಗೆ. ನೀವು ನಾನು ನರ್ಸರಿಲಿ ಅಂದ್ರೆ ಮೇಲ್ಗಡೆ ನೆರಳಿರುತ್ತೆ, ನಡೆಯುತ್ತೆ. ಇಲ್ಲಿ ತೋಟದಲ್ಲಿ ಮಾಡೋದ್ರಿಂದ ನಿಮಗೆ ಬಿಸಿಲು ಸ್ವಲ್ಪ ಬೀಳೋದ್ರಿಂದ ಈ ಗಿಡವನ್ನು ನೀಟಾಗಿ ಎಳೆದು ಈ ಥರ ಕಟ್ಟಿಬಿಟ್ರೆ ನಿಮಗೆ ಗಿಡ ಈಗ ನೆರಳಿಗೆ ಆಯ್ತು. ಇದು ಈಗ ನಿಮಗೆ ಅದಕ್ಕೆ ನೆರಳು ಆಯಿತು, ಚೆನ್ನಾಯಿತು. ಓಕೆ, ಈ ಥರ ಚಿಗುರು ಬಂದಿದೆ ನೋಡಿ. ಈಗ ಈ ಚಿಗುರು ಬಂದ ಮೇಲೆ ನಾನು ಮೇಲೆ ಟೋಪಿ ತೆಗೆದಿದ್ದೀನಿ. ಇದು ಕಂಟಿನ್ಯೂ ಆಗುತ್ತೆ ನೋಡಿ. ಇದು 3 ಮಂತ್ಸ್ ಆಗಿದೆ ಆಲ್ರೆಡಿ ನಾನು ಆಥೋಟ್ರೋಫಿಕ್ ಕಸಿ ಮಾಡಿ. ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ, ಇಲ್ಲಿ ಇದು ಆಥೋಟ್ರೋಫಿಕ್ ನಾನು ಕಸಿ ಮಾಡಿರೋದು. ಒಂದು ಗಿಡದಲ್ಲಿ ನಿಮಗೆ 2 ಬ್ರ್ಯಾಂಚಸ್ ಹೊರಟಿದೆ, 2ರಿಂದ 4 ಈಗ ನೋಡಿ 4ರಿಂದ 8
ತುಂಬ ಅದ್ಭುತವಾಗಿ ಬಂದಿದೆ ನೋಡಿ. ಬಡ್ಡೆಯಿಂದಲೇ ಬುಷ್ ಸ್ಟಾರ್ಟ್ ಆಗಿದೆ ನಿಮಗೆ. ಇದು ಬಡ್ಡೆಯಿಂದಲೇ ಫಸ್ಲು. ನೆಕ್ಸ್ಟು ನಮಗೆ ಇದು ಫಸ್ಲು ಇಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ. ಗಿಡದ ಬಡ್ಡೆಯಿಂದಲೇ ಸ್ಟಾರ್ಟ್ ಆಗುತ್ತೆ. ಇದು 3 ಮಂತ್ಸ್ ಆಗಿದೆ, ಕಸಿ ಕಟ್ಟಿ 3 ಮಂತ್ಸ್ ಆಗಿದೆ. ಥ್ಯಾಂಕ್ ಯು.